ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಷ್ಟಕ್ಕೆ ನಾನು ಚಪಾತಿ ಮತ್ತು ಹೆಸರುಬೇಳೆ ಹೀರೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ ಹೆಸರುಬೇಳೆಗೆ 3 ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಇದನ್ನು ಸುಮಾರು ರೀತಿಲಿ ಹೇಳ್ತಾರೆ. ಸಾಂಬಾರು ಅಂತ ಹೇಳ್ತಾರೆ, ಮತ್ತು ತೊವ್ವೆ ಅಂತಲೂ ಕರೀತಾರೆ, ಗಟ್ಟಿಬೇಳೆ ಅಂತಲೂ ಅಂತಾರೆ. ನೀವೇನಂತೀರಾ ಅಂತ ತಿಳಿಸಿ. ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿಣ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 4 ವಿಸಲ್ ಕೂಗಿಸ್ತೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 3 ವಿಷಲ್ ಹಾಕಿಸ್ತೀನಿ. ಹಾಗೆ ಸೈಡ್ಗೆ ನಾನು ಒಂದು ಹೀರೆಕಾಯಿನ ಇಲ್ಲಿ ಹೆಚ್ಚ್ತಾ ಇದ್ದೀನಿ. ಎಳೆ ಹೀರೆಕಾಯಿ ಆಗಿರೋದ್ರಿಂದ ನಾನು ಕುಕ್ಕರ್ಗೆ ಹಾಕ್ತಾ ಇಲ್ಲ. ಒಂಚೂರು ದಪ್ಪ ಇತ್ತು ಅಂದರೆ ನೀವು ಕುಕ್ಕರಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಹೆಚ್ಚಿಬಿಟ್ಟು ಈ ಒಗ್ಗರಣೆಗೆ ಹಾಕ್ತೀನಿ ನಾನು. ಹಾಗಾಗಿ ಮೇಲೆ ಇರುವಂಥ ಸಿಪ್ಪೆನ ತೆಗಿತಾ ಇದ್ದೀನಿ ನಾನು. ಹಾಗೆ ಒಂದು ಉಳ್ಳಾಗಡ್ಡಿನೂ ಕೂಡ ನಾನು ಇದಕ್ಕೆ ಹೆಚ್ಕೊತೀನಿ. ನಿಮಗೆ ಉಳ್ಳಾಗಡ್ಡಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ಉಳ್ಳಾಗಡ್ಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಏನಂದರೆ ನೀವು ಹೀರೆಕಾಯಿ ಆದಷ್ಟು ಮೀಡಿಯಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಯಾಕಂದರೆ ಎಳೆದಿದೆ, ತುಂಬ ದಪ್ಪ ಏನು ಕಟ್ ಮಾಡ್ಕೊಳಲ್ಲ. ದಪ್ಪ ಕಟ್ ಮಾಡೋದಾದರೆ ನೀವು ಕುಕ್ಕರಲ್ಲೇ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಒಗ್ಗರಣೆನಲ್ಲಿ ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನಿಲ್ಲಿ 2 ಸಣ್ಣ ಉಳ್ಳಾಗಡ್ಡಿನ ಹೆಚ್ಕೊತಾ ಇದ್ದೀನಿ. ಹಾಗೆ ಒಂದು ಹೆಸಳು ಕರಿಬೇವನ್ನು ಕೂಡ ನಾನು ತೊಗೊಂಡಿದ್ದೀನಿ. ನೀವು ಇದನ್ನು ನಾನು ಚಿಕ್ಕದಾಗಿ ಹೆಚ್ಚ್ತಾ ಇದ್ದೀನಿ. ಆದಷ್ಟು ಸಾಂಬಾರಿಗೆಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ನಾನು ಇದೇ ಸೈಜಲ್ಲೇ ನಾನು ಹೀರೆಕಾಯಿನೂ ಕೂಡ ಹೆಚ್ಚ್ತಾ ಇದ್ದೀನಿ. ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ, ಎಳೆದು ಕೂಡ ಇದೆ, ಹೀಗಾಗಿ ಬೇಗ ಬೇಯುತ್ತೆ, ತುಂಬ ಟೈಮ್ ಏನು ತೊಗೊಳಲ್ಲ. ಹಾಗಾಗಿ ನಾನು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ಈ ರೀತಿ ಹೆಸರುಬೇಳೆ ಮತ್ತು ಹೀರೆಕಾಯಿನ ಹಾಕಿಬಿಟ್ಟು ಸಾಂಬಾರು ಮಾಡಿದ್ರೆ ನಿಮಗೆ ಅನ್ನಕ್ಕೂ ಆಗುತ್ತೆ, ರೊಟ್ಟಿ ಚಪಾತಿ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕೆಲವೊಂದು ಸಾರಿ ಪಲ್ಯ ಸಾಂಬಾರು ಎರಡೂ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಆವಾಗ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ, ಚಪಾತಿ ರೊಟ್ಟಿಗೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ ಮನೆಯಲ್ಲಿ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿಗೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಎತ್ತಿಟ್ಕೊತಾ ಇದ್ದೀನಿ. ಮೊದಲೇ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕಬೇಕಾದ್ರೆ ಅನುಕೂಲ ಆಗುತ್ತೆ. ಹಾಗೆ ನಾನು ಕುಕ್ಕರ್ ಕೂಡ ಇಟ್ಟಿದ್ನಲ್ಲ, ಅದು ವಿಸಿಲ್ ಎಲ್ಲ ಆಗೋಷ್ಟೊತ್ತಿಗೆ ಇದು ಕೂಡ ರೆಡಿ ಆಗುತ್ತೆ. ಹಾಗೆ ನಾನು ಸೈಡ್ಗೆ ಚಪಾತಿ ಹಿಟ್ಟನ್ನು ಕೂಡ ನಾದಿ ಇಟ್ಕೊಂಡೆ ನಾನು. ಹಾಗೆ ಇಲ್ಲಿ ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕಿಬಿಟ್ಟು ಎರಡೂ ಚಟಪಟ ಅನ್ನಬೇಕು. ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿಬೇಕು ಅಂದರೆ ಒಳ್ಳೆಯದು. ಯಾಕಂದರೆ ನಾವು ಸಾಸಿವೆ ಹಾಗೆ ಹಸಿದೇ ತಿಂದರೆ ಕೆಲವೊಂದು ಸರಿ ಹೊಟ್ಟೆ ಜಾಡಿಸುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ನಾನು ಜಜ್ಜಿರುವಂಥ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಎರಡೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಬೆಳ್ಳುಳ್ಳಿ ಫ್ರೈ ಆದ್ರೇ ರುಚಿ ಅನಿಸುತ್ತೆ ಸಾಂಬಾರಲ್ಲಿ ತಿನ್ನೋದಕ್ಕೆ. ಹಾಗೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಹೆಚ್ಚಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಟೊಮೆಟೊನೂ ಕೂಡ ಈಗ ಸೇರಿಸ್ಕೋಬೋದು ಬೇಕು ಅಂದರೆ. ನಾನು ಬೇಳೆ ಜೊತೆಗೇ ಹಾಕ್ಕೊಂಡಿದ್ದೀನಿ. ನೀವು ಒಂದು ವೇಳೆ ಸೇರಿಸ್ಕೊಂಡ್ರೆ ಇದನ್ನು ಚೆನ್ನಾಗಿ ಮೆತ್ತಗಾಗೋ ತನಕ, ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿ ತನಕ ಬೇಯಿಸ್ಬೇಕಾಗತ್ತೆ. ಈಗ ನೋಡಿ, ಉಳ್ಳಾಗಡ್ಡಿ ಫ್ರೈ ಆಗಿತ್ತು. ಈಗ ನಾನು ಹೀರೆಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇದು ಎಣ್ಣೆಯಲ್ಲಿ ಒಂದು ಅರ್ಧನಾದರೂ ಬೇಯಬೇಕು. ನಿಮಗೆ ಅದು ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮತ್ತೆ ಸಪ್ರೇಟಾಗಿ ಖಾರದ ಪುಡಿ ಹಾಕ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಖಾರ ನೀವು ಈಗ ಖಾರದ ಪುಡಿ ಹಾಕ್ಕೋಬೋದು.
ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಮಸಾಲೆ ಖಾರ ಇದು ಇದ್ದರೆ ನಿಮಗೆ ಏನೂ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಥವಾ ನಿಮ್ಮಲ್ಲಿ ಏನಾದರೂ ನೀವು ಮನೆಯಲ್ಲಿ ಬೆಳೆಸುವಂಥ ಸಾಂಬಾರು ಮಸಾಲ ಪೌಡ್ರ್ ಇತ್ತು ಅಂದರೆ ನೀವು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೋಬೋದು. ನೋಡಿ ಬೇಳೆ ತುಂಬ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಸ್ವಲ್ಪ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಆ ಒಗ್ಗರಣೆಗೆ ಹಾಕ್ಕೋಬೇಕು. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಅಥವಾ ನೀರು ಥರ ಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾಂಬಾರು ರೀತಿನಲ್ಲೂ ಕೂಡ ಮಾಡ್ಕೋಬೋದು. ನೀವು ನಿಮಗೆ ಯಾವ ರೀತಿ ಬೇಕಲ್ಲ ನೀವು ಆ ರೀತಿಯಾಗಿ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಒಂಚೂರು ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ. ಗಟ್ಟಿ ಇದ್ದರೆ ಏನಾಗುತ್ತೆ, ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎರಡದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೋಬೇಕು ಎರಡನೇ ಸರಿ, ಯಾಕಂದರೆ ನಾವು ಬೇಳೆಗೆ ಹಾಕಿರ್ತೀವಲ್ಲ, ಹಾಗಾಗಿ ನಾನು ನೋಡಿಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಈಗ ಆ ಬೇಳೆನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೀವು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಖಾರ ರುಚಿ ನೋಡಿಕೊಂಡು ಹಾಕ್ಕೋಬೋದು ಬೇಕು ಅಂದರೆ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಹುಣಸೆ ಹುಳಿ ಬಳಸ್ತೀರಾ ಅನ್ನೋರಿದ್ದರೆ ಹುಣಸೆ ಹುಳಿನ ಇಲ್ಲಿ ಹಾಕ್ಕೋಬೋದು, ಆದರೆ ನಾನಿಲ್ಲಿ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಹುಣಸೆ ಹುಳಿ ಅಥವಾ ನಿಂಬೆಹಣ್ಣು ಯಾವುದಾದ್ರೂ ಒಂದನ್ನು ಹುಳಿ ಹಿಂಡ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಹದ ಎಷ್ಟು ಬೇಕಲ್ಲ ಅಷ್ಟು ನೀವು ಹದ ನೋಡಿಕೊಂಡು ನೀವು ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ. ನಾನು ಜಾಸ್ತಿ ನೀರನ್ನು ಬಳಸ್ತಾ ಇಲ್ಲ. ಈಗ ನೋಡಿ ಹೆಸರುಬೇಳೆ ಸಾಂಬಾರು ರೆಡಿಯಾಗಿದೆ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ, ಚಪಾತಿ ಜೊತೆಗೆ ಬರುತ್ತೆ ಅನ್ನೋಕ್ಕೋಸ್ಕರ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೆಸರುಬೇಳೆ ಹೀರೆಕಾಯಿ ತಂಪು ಕೂಡ ಹೌದು. ಬೇಸಿಗೆನಲ್ಲಿ ಈ ರೀತಿ ಊಟ ಮಾಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಇಲ್ಲಿ ನನ್ನ ಮಗಳಿಗೆ ಇವತ್ತು ಸ್ನ್ಯಾಕ್ಸ್ ಕಟ್ತಾ ಇದ್ದೆ ನಾನು. ಕಾರ್ನ್ ಕುದಿಸಿದ್ದೀನಿ ಅವಳಿಗೆ. ಅದು ಸ್ವಲ್ಪ ಬಿಸಿ ಇತ್ತು, ಅದನ್ನು ಆರಿದ ಮೇಲೆ ನಾನು ಅದನ್ನು ಕೂಡ ಡಬ್ಬ ಮುಚ್ಚಿಬಿಟ್ಟು ಎತ್ತಿಡ್ತೀನಿ. ಯಾರು ಬೇಕು ಇದಿಷ್ಟು ಮಾಡಿಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ನನ್ನ ಮಗಳು ವಾಪಸ್ ಮತ್ತೆ ಸ್ಕೂಲಿಂದ ಬಂದು ಅಲ್ಲಿ ಇವತ್ತು ಸ್ನ್ಯಾಕ್ಸ್ ಕೊಡಲಿಲ್ಲ ಅಂತ ಅವ್ರು ತಿನ್ನೋದಕ್ಕೆ, ಹಾಗಾಗಿ ಇವತ್ತು ಮನೆಗೆ ಬಂದು ಅದನ್ನು ತಿಂತಾಯಿದ್ಲು. ನಿನ್ನ ಫ್ರೆಂಡ್ ಎಷ್ಟನೇ ಕ್ಲಾಸು? ಮತ್ತು ನಿನ್ನ ಫ್ರೆಂಡ್ ಅಲ್ಲೇನು? ಅಲ್ಲಮ್ಮ ಬೇಡಮ್ಮ, ಆಕೆ ಎಷ್ಟು ನಂಗೆ ಹೊಡಿತಾಳ. ಎದಕ್ಕೆ ಹೊಡಿತಾಳ? ನಂಗೆ ಎಷ್ಟು ವರ್ಷ ಹೋಗ್ತದೆ. ಅವ್ರಿಬ್ಬರು ಲಾವಣ್ಯ ಕಾರ್ತಿಕ್ ಜೊತೆ ಕುಂತಾನ. ಅಕ್ಕಿ ಅವನು ನಂಗೆ ಆಟಾನ. ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ಫ್ರೆಂಡ್ಸ್ ಕಂಪ್ಲೇಂಟ್ಸೇ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಿ. ಅವಳು ಅದನ್ನೇ ಹೇಳ್ತಾ ತಿಂತಾಯಿದ್ಲು. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಊಟ ಹಾಕ್ಕೊಟ್ಟೆ. ಅವಳು ನೋಡಿ ಕಟ್ಟಿಬಿಟ್ಟು ಅನ್ನ ಸಾಂಬಾರನ್ನ ಎತ್ತಿಡ್ತಾಳೆ. ಆಮೇಲೆ ಅದನ್ನು ಕುಕ್ಕಿ ತಿನ್ನೋಷ್ಟರಲ್ಲಿ 1 ಗಂಟೆ ಮಾಡ್ತಾಳೆ. ನಾನು ಅವಳಿಗೆ ಒಂದು ಟೈಮ್ ಮಾತ್ರ ಊಟ ಮಾಡಿಸ್ತೀನಿ, ಇನ್ನೆರಡು ಟೈಮು ಅವಳಿಗೆ ಊಟ ಮಾಡೋಕ್ಕೆ ಬಿಡ್ತೀನಿ. ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಊಟ ಮಾಡಿಸ್ತೀನಿ, ಯಾಕಂದರೆ ಆವಾಗ ಬೇಗ ತಿನ್ನಬೇಕಾಗತ್ತೆ, ತಿನ್ನೋದಿಲ್ಲ ಬೇಗ ಮಕ್ಕಳು. ಹಾಗಾಗಿ ನಾನು 3 ಹೊತ್ತು ಊಟ ಮಾಡಿಸಿದ್ರೆ ಅವಳು ಊಟನೇ ಮಾಡೋದಿಲ್ಲ. ನಾನೇ ಊಟ ಮಾಡಿಸ್ಲಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮಧ್ಯಾಹ್ನ ಇವತ್ತು ಬಂದಿದ್ಲಲ್ಲ, ಶನಿವಾರ ಆಫ್ ಡೇ ಇರುತ್ತಲ್ಲ ಅವಳಿಗೆ, ಮಧ್ಯಾಹ್ನ ಅವಳಿಗೆ ಊಟ ಮಾಡೋಕ್ಕೆ ಬಿಟ್ಟೆ. ಅವಳನ್ನೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡಿಸಿದೆ. ಅವಳು ಮಲ್ಕೊಂಡಿದ್ಲು. ಮಳೆ ಕೂಡ ಬರ್ತಾ ಇತ್ತು, ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಯಾಕಂದರೆ ತುಂಬ ದಿನದಿಂದ ನಮ್ಮ ಊರಲ್ಲಿ ಮಳೆ ಆಗಿರಲಿಲ್ಲ. ಬರೀ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಬಿಟ್ಟರೆ ಮಳೆ ಆಗಿರಲಿಲ್ಲ. ಇದು ನಮ್ಮ ಅಮ್ಮನ ಮನೆಯಲ್ಲಿರುವಂಥ ಬ್ರಹ್ಮಕಮಲ. ಇದರಲ್ಲಾಗಲೇ ಮೊಗ್ಗೆಲ್ಲ ಬಂದಿದೆ. ನಮ್ಮ ಮನೆಯಲ್ಲಿ ನಾನು ನೋಡಿದಾಗ ನಮ್ಮ ಮನೆಯಲ್ಲಿ ಎಲ್ಲೂ ಕಾಣಲಿಲ್ಲ. ನೋಡಬೇಕು, ಇವ್ರ ಮನೆಯಲ್ಲಿ ಫಸ್ಟು ಹೂ ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಈ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮನೆಯಲ್ಲಿ ಚೋಡ ಮಾಡಿದ್ವಿ. ಚೋಡ ಇತ್ತು, ಅಂದರೆ ಹಿಂದಿನ ದಿನವೇ ಮಾಡಿ ಇಟ್ಟಿದ್ದಿತ್ತು. ಅದನ್ನ ಹಾಗೆ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಒಂದು ಕಾಂಬಿನೇಷನ್ ಹೇಳ್ತೀನಿ ನಿಮಗೆ. ನಾವು ಮಂಡಾಳ ಚೋಡ ಅಂತ ಹೇಳ್ತೀವಿ.
ಇದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ ಅನ್ಕೊತೀನಿ ನಾನು. ಮಂಡಾಳ ಚೋಡ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಅದ್ರ ಮೇಲೆ ಖಾರನ ಹಾಕಬೇಕು. ನೀವೇನು ಹೇಳ್ತೀರಾ, ಸೇವು ತಂದಿರ್ತೀವಲ್ಲ ಬೇಕ್ರಿನಲ್ಲಿ, ಅದನ್ನು ಆ ಮಿಕ್ಸ್ಚರ್ನ ಇದ್ರ ಮೇಲೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿನ ಇದ್ರ ಮೇಲೆ ಉದುರಿಸ್ಬೇಕು. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ಹಾಗೆ ಒಂದು ಸ್ವಲ್ಪ ಟೊಮೆಟೊನ ಇದಕ್ಕೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಉಪ್ಪು ಮತ್ತು ಖಾರದ ಪುಡಿ ಕೂಡ ಸೇರಿಸ್ಕೋಬೋದು, ನಾನಿಲ್ಲಿ ಸೇರಿಸ್ತಾ ಇಲ್ಲ. ಹಾಗೆ ನಿಂಬೆ ಹಣ್ಣಿನ ರಸ ಹಾಕಿಬಿಟ್ಟು ನಿಮ್ಮ ಹತ್ರ ಸಾಸ್ ಏನಾದರೂ ಇದ್ದರೆ ಆ ಸಾಸ್ ಕೂಡ ಇದಕ್ಕೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಸಾಸ್ ಹಾಕಿದ್ರೂ ಕೂಡ. ಇವತ್ತಿರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ ಇದನ್ನ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆನ ಮೇಲೆಯಿಂದ ಉದುರಿಸ್ಬಿಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈಗ ಇದನ್ನ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ರುಚಿ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಮಂಡಾಳ ಚೋಡ ಮಾಡಿದ್ರೆ ಅಥವಾ ಮಂಡಾಳ ಚೋಡ ಮಾಡಿಬಿಟ್ಟು ಈ ಒಂದು ರೆಸಿಪಿನ ಟ್ರೈ ಮಾಡಿ. ನೀವು ಮಂಡಾಳ ಚೋಡ ಹಾಗೆ ತಿನ್ನೋದಕ್ಕಿಂತ ಈ ರೀತಿಯಾಗಿ ಒಂದು ಸಾರಿ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಹಾಗೆ ಕೊನೆಗೆ ಒಂದು ಕಪ್ ಟೀ ಇದ್ರಂತೂ ಇನ್ನೂ ಮಜಾ ಇರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.